ದೇವಾಲಯ ನಿನ್ನದು, ಈ ಪ್ರಾರ್ಥನೆ ನಮ್ಮದು, ನಿನಗಿದ ಈ ಗಾಯನ ಜಪವೆಲ್ಲವೂ ನಮ್ಮದು. ದೇವಾಲಯ ನಿನ್ನದು, ಈ ಪ್ರಾರ್ಥನೆ ನಮ್ಮದು, ನಿನಗಿದನೇ ಗಾಯನ ಜಪವೆಲ್ಲವೂ ನಮ್ಮದು. ನಿನ್ನ ದೇವಾಲಯ ನಮ್ಮೆಲ್ಲರ ಆಶ್ರಯ, ನಿನ್ನ ಜಪಿಸುವುದೇ ನಮ್ಮೆಲ್ಲರ ಕಾರ್ಯ. ನಿನ್ನ ದೇವಾಲಯ ನಮ್ಮೆಲ್ಲರ ಆಶ್ರಯ, ನಿನ್ನ ಜಪಿಸುವುದೇ ನಮ್ಮೆಲ್ಲರ ಕಾರ್ಯ. ನಾವು ಬೇಡುವೆವು ಫಲ ನೀಡುವ ತಂದೆಯೇ, ನಮ್ಮ ಕಾಪಾಡು ಓ ಯೇಸುವೇ. ನಾವು ಬೇಡುವೆವು ಫಲ ನೀಡುವ ತಂದೆಯೇ, ನಮ್ಮ ಕಾಪಾಡು ಓ ಯೇಸುವೇ. ಇಂದಿನ ಈ ದೇವರ ಪೂಜನೆಗಳ ಉದ್ದೇಶಗಳಿಗಾಗಿ ಅರ್ಪಿಸಲಾಗುವುದು. ಎವರಿನ್ ಫರ್ನಾಂಡಿಸ್ ಹಾಗೂ ಕುಟುಂಬದ ಪ್ರಾಯದಂತೆ ಯೇಸುವಿನ ಪವಿತ್ರ ಹೃದಯಕ್ಕೆ ಕೃತಜ್ಞತೆಯಾಗಿ, ನಿಷ್ಮಿತ ರಸ್ತಾರೋ ಹಾಗೂ ಕುಟುಂಬದ ಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಶ್ರೇಣಿ ನಿಯೋರ ಇವರ ಅಭಿಪ್ರಾಯದಂತೆ ಮಾತೆ ಮರಿಯಮ್ಮನವರಿಗೆ ಕೃತಜ್ಞತೆಯಾಗಿ, ಉಷಾ ಡಿಸೋಜಾ ಹಾಗೂ ಕುಟುಂಬದ ಅಭಿಪ್ರಾಯದಂತೆ ಯೇಸುವಿನ ಪವಿತ್ರ ಹೃದಯಕ್ಕೆ ಕೃತಜ್ಞತೆಯಾಗಿ, ಎವರಿನ್ ಫರ್ನಾಂಡಿಸ್ ಮತ್ತು ಕುಟುಂಬದ ಅಭಿಪ್ರಾಯದಂತೆ ದಿವಂಗತರಾದ ಜಾನ್ ಬ್ಯಾಪ್ಟಿಸ್ಟ್ ಸಿಕ್ವೇರಾ ಮತ್ತು ಪೌಲಿನ್ ಮಾರ್ತಾ ಇವರ ಆತ್ಮಶಾಂತಿಗಾಗಿ ಈ ದಿನಬಲಿ ಪೂಜೆಯನ್ನು ಅರ್ಪಿಸಲಾಗುವುದು. ಈ ಉದ್ದೇಶದೊಂದಿಗೆ ನಮ್ಮ ಧರ್ಮಕ್ಕಿಂತ ಪ್ರತಿಯೊಂದು ಕುಟುಂಬಗಳ ಶ್ರೇಯೋಭಿವೃದ್ಧಿಗಾಗಿಯೂ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯರೇ, ನಾವು ಯಾರು ಕತ್ತಲೆಯನ್ನು ಪ್ರೀತಿಸುವುದಿಲ್ಲ, ಕತ್ತಲೆಯಲ್ಲಿ ವಾಸಿಸಲು ಇಷ್ಟಪಡುವುದಿಲ್ಲ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ ಎಂದು ನುಡಿದ ಪ್ರಭು ಯೇಸುವು ತಮ್ಮನ್ನು ಹಿಂಬಾಲಿಸುವವರನ್ನು ಎಂದಿಗೂ ಕತ್ತಲಲ್ಲಿ ನಡೆಯಲು ಬಿಡುವುದಿಲ್ಲ. ನಮ್ಮ ಜೀವನದಾದ್ಯಂತ ನಾವು ಅನೇಕ ಸ್ಥಳಗಳಲ್ಲಿ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತೇವೆ. ತಪಸ್ಸು ಕಾಲದ 4ನೇ ಭಾನುವಾರದಲ್ಲಿರುವ ನಾವು ಕ್ರಿಸ್ತರ ಪಾಡು ಮತ್ತು ಮರಣವನ್ನು ಧ್ಯಾನಿಸುತ್ತಿರುವಾಗ ಈ ಬಗೆಯ ವರ್ತನೆಯನ್ನು ತ್ಯಜಿಸಲು ಪ್ರಭು ನಮಗೆ ಕರೆ ನೀಡುತ್ತಿದ್ದಾರೆ. ನಮ್ಮ ಜೀವನದ ಕತ್ತಲೆಯ ಕ್ಷಣಗಳನ್ನು, ಬದುಕಿನಲ್ಲಿ ಎದುರಿಸುತ್ತಿರುವ ಎಲ್ಲ ಕಷ್ಟ ತೊಂದರೆಗಳನ್ನು ಕ್ರಿಸ್ತರು ದೂರ ಮಾಡಲಿ. ವಿಶೇಷವಾಗಿ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಕ್ರಿಸ್ತರ ಶಾಂತಿಯ ಹಣತೆ ಬೆಳಗಲಿ. ಜಗಜ್ಯೋತಿಯಾದ ಕ್ರಿಸ್ತರ ಬೆಳಕಿನಲ್ಲಿ ನಾವು ಸದಾ ನಡೆಯುವಂತಾಗಲಿ. ಕತ್ತಲೆಯಲ್ಲಿ ನಡೆಯುವವರನ್ನು ಬೆಳಕಿನಡೆಗೆ ಕರೆದೊಯ್ಯಲು ಕ್ರಿಸ್ತರು ನಮಗೆ ನೆರವು ನೀಡಲಿ ಎಂದು ಈ ದಿವ್ಯ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿಪೂಜೆಯಲ್ಲಿ ವಿಶೇಷವಾಗಿ ಕಣ್ಣಿದ್ದು ಕಾಣದೇ ಇದ್ದಂತಹ ಸಮಯಗಳಿಗಾಗಿ, ಇದರ ಕಷ್ಟಗಳನ್ನು ನೋಡಿಯೂ ನಾವು ಸಹಾಯ ಮಾಡದೇ ಇದ್ದ ಎಲ್ಲ ಕ್ಷಣಗಳಿಗಾಗಿಯೂ ದೇವರಲ್ಲಿ ಕ್ಷಮೆಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯವಾಗಿ ಅರ್ಪಿಸಲು ದೇವರ ಕ್ಷಮೆಯನ್ನು ಬೇಡೋಣ. ಪಶ್ಚಾತ್ತಾಪದಿಂದ ಹೇಳೋಣ. ಸರ್ವಶ್ರೇಷ್ಠ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ.
ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ದಿವ್ಯವಾಣಿಯಾದವರ ಮೂಲಕ ಅದ್ಭುತಕರವಾದ ರೀತಿಯಲ್ಲಿ ಮಾನವ ಕುಲವನ್ನು ನಿಮ್ಮೊಡನೆ ಸಂಧಾನಗೊಳಿಸಿದ್ದೀರಿ. ಕ್ರೈಸ್ತ ಜನತೆ ಅನನ್ಯ ಭಕ್ತಿಯಿಂದಲೂ ಆಸಕ್ತ ವಿಶ್ವಾಸದಿಂದಲೂ ಬರಲಿರುವ ಮಹೋತ್ಸವಗಳಿಗೆ ಸಿದ್ಧರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಸಾಮುವೇಲನ ಮೊದಲನೇ ವಚನದ ವಾಚನ. ಸರ್ವೇಶ್ವರ ಸ್ವಾಮಿ ಸಾಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ಕಂಡುಬಿಟ್ಟೆನಲ್ಲವೇ? ನೀನು ಅವರಿಗಾಗಿ ಎಷ್ಟರವರೆಗೆ ದುಃಖಿಸುತ್ತಿರುವೆ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಜೆಸ್ಸೆಯನ ಬಳಿಗೆ ಕಳುಹಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದರು. ಸಾಮುವೇಲನು ಎಲಿಯಾಬನನ್ನು ನೋಡಿ ತನ್ನಷ್ಟಕ್ಕೆ ನಿಶ್ಚಯವಾಗಿ ಸರ್ವೇಶ್ವರ ಅಭಿಷೇಕಕ್ಕೆ ಆರಿಸಿಕೊಂಡವನು ನನ್ನ ಮುಂದೆಯೇ ಇದ್ದಾನೆ ಎಂದುಕೊಂಡನು. ಆದರೆ ಸರ್ವೇಶ್ವರ ಸ್ವಾಮಿ ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನಾಗಲಿ ಎತ್ತರವನ್ನಾಗಲಿ ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಸರ್ವೇಶ್ವರ ಮನುಷ್ಯರಂತೆ ಬಹಿರಂಗದ ತೋರಿಕೆಯನ್ನು ನೋಡುವುದಿಲ್ಲ, ಅಂತರಂಗವನ್ನೇ ವೀಕ್ಷಿಸುತ್ತಾನೆ ಎಂದರು. ಹೀಗೆ ಜೆಸ್ಸೆಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವರ ಬಳಿಗೆ ಬರಮಾಡಿದನು. ಅವನು ಸರ್ವೇಶ್ವರ ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದು ನೋಡಿದನು. ಅನಂತರ ಸಾಮುವೇಲನು ಜೆಸ್ಸೆಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯು ಎಂದು ಕೇಳಿದನು. ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿದ್ದಾನೆ, ಅವನು ಕುರಿ ಬೀಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಾಮುವೇಲನು, ಅವನನ್ನ ಇಲ್ಲಿಗೆ ಬರಮಾಡು, ಅವನು ಬರುವವರೆಗೂ ನಾವು ಊಟಕ್ಕೆ ಕುಳಿತುಕೊಳ್ಳಬಾರದು ಎಂದು ಹೇಳಿದನು. ಜೆಸ್ಸೆಯನು ಅವನನ್ನ ಕರೆತರಿಸಿದನು. ಅವನು ಕೆಂಪಣ್ಣರವನು, ಸುಂದರ ನೇತ್ರನು ಹಾಗೂ ನೋಟಕ್ಕೆ ರಮಣೀಯನು. ಸರ್ವೇಶ್ವರ ಸಾಮುವೇಲನಿಗೆ, ಎದ್ದು ಇವನನ್ನ ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಿದನು. ಸಾಮುವೇಲನು ಎಣ್ಣೆಯ ಕೊಂಬನ್ನ ತೆಗೆದುಕೊಂಡು ಅವನನ್ನ ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಸರ್ವೇಶ್ವರನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಾಮುವೇಲನು ರಾಮಕ್ಕೆ ಹೊರಟು ಹೋದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಪ್ರಭು ಕುರಿಗಾಯಿಯಾಗಿರಲು ಎನಗೆ ಕುಂದು ಕೊರತೆಗಳಲ್ಲಿ ಹವು ಎನಗೆ ಪ್ರಭು ಕುರಿಗಾಯಿಯಾಗಿರಲು ಎನಗೆ ಕುಂದು ಕೊರತೆಗಳಲ್ಲಿ ಹವು ಎನಗೆ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹವು ಎನಗೆ ಹಸಿರುಗಾವಲುಗಳನ್ನೆಲ್ಲ ತಂಗಿಸುವನು ತಿಳಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವಾನಾಥ ಪ್ರಭು ಕುರಿಗಾಯಿಯಾಗಿರಲು ಎನಗೆ ಕುಂದು ಕೊರತೆಗಳಲ್ಲಿ ಹವು ಎನಗೆ ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಚೇನು ಕೇಳಿದೆ ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೇ ನನಗೆ ನಾನು ನಿಂದಿಗೂ ನಾದಿಗಿರಲು ನೀನಿರಲು ನನ್ನೊಂದಿಗೆ ಪ್ರಭು ಕುರಿಗಾಯಿಯಾಗಿರಲು ಎನಗೆ ಕುಂದು ಕೊರತೆಗಳಲ್ಲಿ ಹವು ಎನಗೆ ಪ್ರಭು ಕುರಿಗಾಯಿಯಾಗಿರಲು ಎನಗೆ ಕುಂದು ಕೊರತೆಗಳಲ್ಲಿ ಹವು ಎನಗೆ ಪೌಲನು ಎಫೆಸರಿಗೆ ಬರೆದ ಪತ್ರದಿಂದ ಭಾಷಣ. ಸಹೋದರರೇ, ನೀವು ಹಿಂದೊಮ್ಮೆ ಕತ್ತಲಮಯವಾಗಿದ್ದೀರಿ, ಈಗಲಾದರೂ ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ಆದುದರಿಂದ ಬೆಳಕಿನ ಮಕ್ಕಳಾಗಿ ಬಾಳಿರಿ. ಕಾರಣ ಸಚ್ಚರಿತೆ, ಸದಾಚಾರ ಮತ್ತು ಸತ್ಯಸಂಧತೆ ಇವೆಲ್ಲವೂ ಬೆಳಕಿನ ಕುಡಿಗಳು. ಪ್ರಭುವಿಗೆ ಮೆಚ್ಚುಗೆಯಾದುದು ಯಾವುದೆಂಬುದನ್ನು ಕಲಿತುಕೊಳ್ಳಿರಿ. ನಿಷ್ಪ್ರಯೋಜಕವಾದ ಕತ್ತಲುಮಯ ಕಾರ್ಯಗಳಿಗೆ ಕೈ ಹಾಕದಿರಿ. ಅಂಥವುಗಳನ್ನು ಬಯಲಿಗೆಳೆದು ಖಂಡಿಸಿರಿ. ಆ ಜನರು ಗುಟ್ಟಾಗಿ ಮಾಡುವ ಕೃತ್ಯಗಳು ಹೇಳುವುದಕ್ಕೂ ಅವಮಾನಕವಾದುದು. ಬೆಳಕು ಬೆಳಗಿಸುವ ವಸ್ತುಗಳೆಲ್ಲವೂ ಕಂಗೊಳಿಸುವವು. ಹೀಗೆ ಕಂಗೊಳಿಸುವುದೆಲ್ಲವೂ ಬೆಳಕಾಗುವುದು. ಆದುದರಿಂದ ನಿದ್ರೆ ಮಾಡುವವನೇ ಎದ್ದೇಳು, ಸತ್ತವರನ್ನು ಬಿಟ್ಟು ಬಾ, ಎಚ್ಚೆತ್ತು ನಿನ್ನ ಜೀವನು ಬೆಳಕನ್ನು ಕ್ರಿಸ್ತನು ಎಂದು ಬರೆಯಲಾಗಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಯೇಸು ಹೀಗೆಂದರು, ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ನಡೆದು ಹೋಗುತ್ತಿದ್ದಾಗ ಒಬ್ಬ ಹುಟ್ಟುಕುರುಡನನ್ನು ಕಂಡರು. ತರುವಾಯ ನೆಲದಲ್ಲಿ ಹೂಳಿ ಮಣ್ಣಿನ ಲೇಪನ ಮಾಡಿ ಅದನ್ನು ಕುರುಡನ ಕಣ್ಣಿಗೆ ಲೇಪಿಸಿ, ನೀನು ಶಿಲೋವಾಮಿನ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಿದರು. ಶಿಲೋವಾಮ್ ಎಂದರೆ ಕಳುಹಿಸಲಾದವನು ಎಂದು ಅರ್ಥ. ಅದರಂತೆಯೇ ಆ ಕುರುಡನು ಹೋಗಿ ಕಣ್ಣುಗಳನ್ನು ತೊಳೆದುಕೊಂಡನು. ಹಿಂದಿರುಗಿದಾಗ ಅವನಿಗೆ ಕಣ್ಣು ಬಂದಿತು. ಅವನ ನೆರೆಯವರು ಮತ್ತು ಹಿಂದೆ ಅವನು ಭಿಕ್ಷೆ ಬೇಡುತ್ತಾ ಇದ್ದಾಗ
ಅವನನ್ನ ನೋಡಿದ್ದವರು ಭಿಕ್ಷೆ ಬೇಡುತ್ತಾ ಕುಳಿತಿದ್ದವನು ಇವನೇ ಅಲ್ಲವೇ ಎಂದು ವಿಚಾರಿಸಿದರು. ಹೌದು, ಅವನೇ ಎಂದು ಕೆಲವರು, ಇಲ್ಲ ಇವನು ಅವನಂತೆ ಕಾಣುತ್ತಾನೆ ಅಷ್ಟೇ ಎಂದು ಇನ್ನು ಕೆಲವರು ಹೇಳಿದರು. ಆ ಕುರುಡನು ನಾನೇ ಅವನು ಎಂದು ತಿಳಿಸಿದನು. ಆಗ ಆ ಜನರು ಅವನನ್ನ ಫರಿಸಾಯರ ಬಳಿಗೆ ಕರೆದುಕೊಂಡು ಹೋದರು. ಏಕೆಂದರೆ ಯೇಸು ಮಣ್ಣಿನ ಲೇಪನವನ್ನ ಮಾಡಿ ಅವನಿಗೆ ಕಣ್ಣು ಕೊಟ್ಟ ದಿನ ಸಬ್ಬತ್ ದಿನವಾಗಿತ್ತು. ಕಣ್ಣು ಬಂದದ್ದು ಹೇಗೆಂದು ಫರಿಸಾಯರು ಅವನನ್ನ ಮತ್ತೆ ಕೇಳಿದರು. ಯೇಸು, ನನ್ನ ಕಣ್ಣುಗಳಿಗೆ ಮಣ್ಣಿನ ಲೇಪನವನ್ನ ಹಚ್ಚಿದರು. ನಾನು ಹೋಗಿ ಕಣ್ಣುಗಳನ್ನು ತೊಳೆದುಕೊಳ್ಳುತ್ತಲೇ ನನಗೆ ದೃಷ್ಟಿ ಬಂತು ಎಂದು ನುಡಿದನು. ಫರಿಸಾಯರಲ್ಲಿ ಕೆಲವರು, ಹೀಗೆ ಮಾಡಿದವನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ನಿಯಮಗಳನ್ನು ಪಾಲಿಸುವುದಿಲ್ಲ ಎಂದರು. ಅನಂತರ ಪಾಪಿಯಾದವನು ಇಂಥ ಸೂಚಕ ಕಾರ್ಯಗಳನ್ನು ಮಾಡಲು ಸಾಧ್ಯವೇ ಎಂದು ಇನ್ನು ಕೆಲವರು ನುಡಿದರು. ಹೀಗೆ ಅವರಲ್ಲೇ ಭಿನ್ನಾಭಿಪ್ರಾಯ ಉಂಟಾಯಿತು. ಆದ್ದರಿಂದ ಫರಿಸಾಯರು ಆ ಕುರುಡನನ್ನು ಕರೆದು, ಅವನೇ ನಿನಗೆ ಕಣ್ಣು ಕೊಟ್ಟನೆಂದು ಹೇಳುತ್ತೀಯಲ್ಲ, ಅವನ ಬಗ್ಗೆ ನಿನಗೇನು ಅನಿಸುತ್ತದೆ ಎಂದು ವಿಚಾರಿಸಿದರು. ಅದಕ್ಕೆ ಅವನು, ಅವರೊಬ್ಬ ಪ್ರವಾದಿಯೇ ಸರಿ ಎಂದನು. ಆಗ ಫರಿಸಾಯನು, ಪಾಪದಲ್ಲೇ ಹುಟ್ಟಿ ಬೆಳೆದವನು ನೀನು, ನಮಗೆ ಬುದ್ಧಿ ಹೇಳಲು ಹೊರಟೆಯ ಎಂದು ಹೇಳಿ ಆ ಕುರುಡನನ್ನ ತಳ್ಳಿಬಿಟ್ಟರು. ಹುಟ್ಟು ಕುರುಡನನ್ನ ಹೊರಗೆ ತಳ್ಳಿದ ವಾರ್ತೆ ಯೇಸುವಿನ ಕಿವಿಗೆ ನುಡಿತು. ಯೇಸು ಅವನನ್ನ ಕಂಡು, ನರಪುತ್ರನಲ್ಲಿ ನಿನಗೆ ವಿಶ್ವಾಸವಿದೆಯೇ ಎಂದು ಕೇಳಿದರು. ಅವನು, ಅವರು ಯಾರೆಂದು ತಿಳಿಸಿ ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ ಎಂದನು. ಆಗ ಯೇಸು, ನೀನು ಆತನನ್ನು ಕಂಡಿದ್ದೀಯ, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದನು. ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳುತ್ತಾ ಅವನು ಯೇಸುವಿಗೆ ಅಡ್ಡ ಬಿದ್ದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನು ಕೇವಲ 2 ವಾರಗಳು ಪಾಸ್ಕಾ ಹಬ್ಬವನ್ನು ಆಚರಿಸಲು. ನಮ್ಮ ಕ್ರೈಸ್ತ ಧರ್ಮದಲ್ಲಿ ಕ್ರಿಸ್ಮಸ್ ಹಬ್ಬಕ್ಕಿಂತಲೂ ಅತಿ ದೊಡ್ಡ ಹಬ್ಬ ಈ ಪಾಸ್ಕಾ ಹಬ್ಬ. ಕಾರಣ ಇಷ್ಟೇ, ನಮ್ಮ ವಿಶ್ವಾಸ ನಿಂತಿರುವುದೇ ಈ ಪಾಸ್ಕಾ ಹಬ್ಬದ ಮೇಲೆ. ಒಂದು ವೇಳೆ ಪ್ರಭು ಯೇಸು ಶುಭ ಶುಕ್ರವಾರ ಸತ್ತು ಹೋದ ಮೇಲೆ ಪುನರುತ್ಥಾನ ಹೊಂದದೇ ಹೋಗಿದ್ದರೆ ನಾವ್ಯಾರು ಸಾಯ್ತಿರ್ತಿರಲಿಲ್ಲ. ಹೌದೋ? ಯೇಸು ಪುನರುತ್ಥಾನ ಹೊಂದಿರುವುದರಿಂದಲೇ ನಾವೆಲ್ಲರೂ ಅವರಲ್ಲಿ ವಿಶ್ವಾಸಿಸುತ್ತೇವೆ. ಅವರು ದೇವ ಪುರುಷ. ಹೀಗಿರಬೇಕಾದ ಪ್ರಿಯರೇ, ಆ ಹಬ್ಬವನ್ನು ಆಚರಿಸಲು ನಾವು ಅನೇಕ ರೀತಿಯಲ್ಲಿ ಸಿದ್ಧತೆ ಮಾಡ್ತಾ ಇದ್ವಿ. ಕಳೆದ ವಾರ ಧ್ಯಾನ ಕೂಟ ಮಾಡಿದ್ವಿ. ಇವತ್ತು 2 ಪ್ರಶ್ನೆಗಳನ್ನು ನಾವು ಕೇಳ್ಕೊಬೇಕು. ಮೊದಲನೆಯದು, ನಿಮಗೆ ಎಷ್ಟು ಜನ ಸುಂದರವಾಗಿದ್ದೀರಾ? ಎಷ್ಟು ಜನ? ಹೌ ಮೆನಿ ಆರ್ ಯು ಬ್ಯೂಟಿಫುಲ್? ಯಾರು ಬ್ಯೂಟಿಫುಲ್ ಅಲ್ವಾ? ಯಾರು ಗ್ರೂಪಿಗಳಿಲ್ಲ. ಪ್ರಿಯರೇ, ಇಂದು ಈ ಪ್ರಶ್ನೆ ನಾವು ಕೇಳ್ಬೋದು. ನಾವು ಬ್ಯೂಟಿಫುಲ್ ಅಂತ ಹೇಳಿದ ತಕ್ಷಣ ನಮಗೆ ಮನಸ್ಸಿಗೆ ಬರೋದು ಬಿಳಿ ಇದ್ದಾರೋ ಕಪ್ಪುಗಿದ್ದಾರೋ, ದಪ್ಪ ಇದ್ದಾರೋ ಸ್ಮಾರ್ಟ್ ಆಗಿದ್ದಾರೆ ಅಲ್ವಾ? ಸ್ಟೈಲಿಶ್ ಆಗಿದ್ದಾರೋ ಸ್ಟೈಲಿಶ್ ಆಗಿಲ್ವೋ? ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೇ ವಾಚನ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತದೆ. ನಿಮಗೆ ಎಷ್ಟು ಜನ ಸುಂದರವಾಗಿದ್ದೀರಾ? ಬ್ಯೂಟಿಫುಲ್ ಆಗಿದ್ದೀರಾ? ಮನುಷ್ಯನ ದೃಷ್ಟಿ ಯಾವಾಗಲೂ ಬ್ಯೂಟಿಫುಲ್ ಆದ ತಕ್ಷಣ ಅವನ ಮುಖದ ಮೇಲೆ ಹೋಗ್ತದೆ. 18ನೇ ವರ್ಷದಲ್ಲಿರುವ ಬ್ಯೂಟಿ 40ನೇ ವರ್ಷದಲ್ಲಿ ಇರುವುದಿಲ್ಲ. ಹೌದಲ್ವೋ? 18ನೇ ವರ್ಷದಲ್ಲಿ ಮುಖದಲ್ಲಿ ಬಹಳ ಚೆನ್ನಾಗಿ ಸ್ಮೂತ್ ಆಗಿರ್ತದೆ ಚರ್ಮ. 40 ವರ್ಷಕ್ಕೆ ಸುಖ ಆಗಿರ್ತದೆ. ನೋಡೋದಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತದೆ. ಅಂದ್ರೆ ಈ ಮಾನವನ ಬ್ಯೂಟಿ ಯಾವುದು ಶಾಶ್ವತ? ಯಾವುದು ಶಾಶ್ವತ? ಹಾಗಾದ್ರೆ ಹೃದಯದ ಸೌಂದರ್ಯ. ಆದ್ರಿಂದಲೇ ಇದನ್ನ ಮೊದಲನೇ ವಾಚನವನ್ನ ನಾವು ಚೆನ್ನಾಗಿ ಕೇಳಿದ್ರಿ. ಮೊದಲನೇ ವಾಚನದಲ್ಲಿ ಇಡಿದ ಒಂದು ಸಂದೇಶ ಇದೆ. ದೇವರು ಸೌಲನನ್ನ ಇಸ್ರಾಯೇಲರ ರಾಜನನ್ನಾಗಿ ಆರಿಸಿಕೊಂಡಿದ್ದರು. ಆದ್ರೆ ಅವರು ಮಾಡಿದ 2 ತಪ್ಪುಗಳಿಂದಾಗಿ ದೇವರು ಅವರನ್ನ ತಿರಸ್ಕರಿಸುತ್ತಾರೆ. ದೇವರು ಹೇಳ್ತಾ ಇದ್ದಾರೆ, ನಾನು ಸೌಲನನ್ನ ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿ ಬಿಟ್ಟಿದ್ದೇನೆ. ಯಾಕೆ?
ದೇವರು ಅವನನ್ನ ಅಯೋಗ್ಯ ಎಂದು ತಿಳಿಸಿಕೊಂಡು, ಮೊದಲನೆಯದು ಅವನು ದೇವರ ಆಜ್ಞೆಗಳನ್ನು ಮರೆತು ಅವಿಧೇಯನಾಗಿ ನಡೆದನು. ದೇವರು ಹೇಳಿದ ನಿಯಮಗಳನ್ನು ಅವನು ಪಾಲಿಸಲಿಲ್ಲ, ಆದ್ರಿಂದ ಅವನು ಅಯೋಗ್ಯ ಅಂತ ತಿಳಿದು. ಇನ್ನು ಎರಡನೇದಾಗಿ ಅವನು ಮಾಡಿದ ತಪ್ಪನ್ನು ಅವನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ಟ. ಯಾರು? ಸೌಲ. ಪ್ರಿಯರೇ, ನಮ್ಮ ಹೃದಯ ಯಾವತ್ತೂ ಸಹ ನಾವು ಬೇರೆಯವರಿಂದ ಮುಚ್ಚಿಟ್ಕೋಬಹುದು, ಆದ್ರೆ ದೇವರ ಮುಂದೆ ನಮ್ಮ ಹೃದಯ ತೆರೆದ ಪುಸ್ತಕ. ನಮ್ಮ ಹೃದಯದಲ್ಲಿರುವಂತಹ ಎಲ್ಲಾ ಯೋಚನೆಗಳು, ಎಲ್ಲಾ ರೀತಿಯ ಯೋಚನೆ ಅಥವಾ ಗುಣಗಳು ದೇವರ ಮುಂದೆ ತೆರೆದಿಟ್ಟ ಪುಸ್ತಕ. ಆದ್ರಿಂದಲೇ ಇಂದು ಪ್ರಭು ಯೇಸು ದೇವರು ಸಾಮುವೇಲ ಪ್ರವಾದಿಗೆ ಹೇಳ್ತಾ ಇದ್ದಾನೆ, ನೀನು ಅವನ ಚಳುವಿಕೆಯನ್ನಾಗಲಿ ಎತ್ತರವನ್ನಾಗಲಿ ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಸರ್ವೇಶ್ವರ ಮನುಷ್ಯರಂತೆ ಬಹಿರಂಗ ತೋರಿಕೆಯನ್ನು ನೋಡುವುದಿಲ್ಲ, ಬದಲಾಗಿ ಅಂತರಂಗವನ್ನ ವೀಕ್ಷಿಸುತ್ತೇನೆ. ಅವರು ಪ್ರೀತಿಯ ಸಹೋದರ ಸಹೋದರಿ, ಇಂದಿನ ಒಂದು ಆ ವಾಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನ ಯಾವಾಗ ಅರಸ ಎಂದು ತಿರಸ್ಕರಿಸಿದ ದೇವರು ಆಗ ಇನ್ನೊಬ್ಬರನ್ನ ಅರಸನಾಗಿ ನೇಮಿಸಬೇಕಾದ. ಆಗ ಅವರು ಆಯ್ದುಕೊಂಡದ್ದೇ ಜೆಸ್ಸೆ ಕುಟುಂಬವರು. ಆ ಜೆಸ್ಸೆನಿಗೆ 8 ಜನ ಮಕ್ಕಳಿವೆ. ಎಷ್ಟು ಜನ? 8 ಜನ ಮಕ್ಕಳಿವೆ. ಆಗ ಪ್ರವಾದಿ ಸಾಮುವೇಲನಿಗೆ ಹೇಳ್ತಾರೆ ದೇವರು, ಆ 8 ಜನರಲ್ಲಿ ಒಬ್ಬರನ್ನ ನಾನು ಅರಸನಾಗಿ ನೇಮಿಸಿದ್ದೇನೆ, ನೀನು ಹೋಗಿ ಎಣ್ಣೆಯನ್ನ ಹಾಕಿ ಅವರನ್ನ ರಾಜನಾಗಿ ಪಟ್ಟಾಭಿಷೇಕ ಮಾಡು ಅಂತ ಹೇಳ್ತಾರೆ. ಯೂಶಲಿ ಯಾರಿಗೆ ಆ ಇನ್ಫಾರ್ಮೇಶನ್ ಬಂದ್ರೆ ನಾವು ಕುಟುಂಬಕ್ಕೆ ತಿಳಿಸ್ತೀವಿ ಅಲ್ವಾ? ಅವರು ಪ್ರವಾದಿ ಸಾಮುವೇಲನು ಸಹ ಆ ಜೆಸ್ಸೆ ಕುಟುಂಬಕ್ಕೆ ತಿಳಿಸಿದ್ದಾರೆ, ಏನಂತ? ನಾನು ಬರ್ತಾ ಇದ್ದೇನೆ, ನಿಮ್ಮ ಮಕ್ಕಳಲ್ಲಿ ಒಬ್ಬರನ್ನ ದೇವರು ಆರಿಸಿಕೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಒಂದು ವೇಳೆ ಆ ಜೆಸ್ಸಿಯ ಸ್ಥಾನದಲ್ಲಿ ನೀವಿದ್ದೀರಾ ಅನ್ಕೊಂಡು, ಆಗ ಯೂಶಲಿ ನೀವು ಏನ್ ಮಾಡ್ತೀರಾ? ನಿಮ್ಮಲ್ಲಿರುವ ಎಲ್ಲಾ ಮಕ್ಕಳನ್ನ ನಿಮ್ಮ ಮನೆಯಲ್ಲಿ ಇರಿಸ್ತೀರಾ ಅಲ್ವಾ? ಸಿದ್ಧತೆಯನ್ನ ಮಾಡ್ತೀರಾ. ದೇವರು ನಿಮ್ಮಲ್ಲಿ ಯಾರೋ ಒಬ್ಬರನ್ನ ಆರಿಸಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕು, ಎಷ್ಟು ಜನ ಇದ್ದಿದ್ದು ಮಕ್ಕಳು ಅವರಿಗೆ? 8 ಜನ. ಆದ್ರೆ ಎಷ್ಟು ಜನ ಇದ್ರು ಮನೆಯಲ್ಲಿ? 7 ಜನ. ಏನಕ್ಕೆ ಒಬ್ಬರನ್ನ ಬಿಟ್ರು? ಯಾರನ್ನು ಒಬ್ಬರನ್ನ ಬಿಟ್ಟಿದ್ದು? ದಾವೀದನ. ಆ ತಂದೆ ಯೋಚಿಸಿದ, ಆ ನನ್ನ ಕಿರಿಯ ಮಗ ಬಹಳ ಚಿಕ್ಕವನು, ಈ ಅಣ್ಣನಿಗಿಂತ ಅವನು ಅಷ್ಟು ಬಲಶಾಲಿ ಅಲ್ಲ, ಅಷ್ಟು ಅವನಿಗೆ ಧೈರ್ಯ ಇಲ್ಲ, ಅವನು ಇಲ್ಲಿ ಆರಿಸಿಕೊಳ್ಳೋದಿಲ್ಲ, ದೇವರು ಅವನ್ನ ಆರಿಸಿಕೊಂಡಿರೋದಿಲ್ಲ ಅಂತ ಹೇಳಿ ಅವನ್ನ ಎಲ್ಲಿ ಕಳಿಸ್ತಾರೆ? ಕುರಿ ಮೇಯಿಸಲಿಕ್ಕೆ ಕಳಿಸ್ತಾರೆ. ಮನೆಯಲ್ಲಿಲ್ಲ ಅವನು. ಅದೇ ಸನ್ನಿವೇಶ. ಆಗ ಪ್ರವಾದಿ ಸಾಮುವೇಲ ಬರ್ತಾನೆ, ಬಂದು ನೋಡ್ತಾನೆ. ನೋಡಿ ಮೊದಲನೆಯ ಮಗನನ್ನ ನೋಡಿದಾಕ್ಷಣ ಆ ಸಾಮುವೇಲ ಅನ್ಕೊಳ್ತಾನೆ, ಓ ಇವನೇ ಇರ್ಬೇಕು ದೇವರು ಆರಿಸಿಕೊಂಡಿರೋದು. ಕಾರಣ ಅವನು ಎತ್ತರವಾಗಿದ್ದ, ಬಹಳ ಸುಂದರ ಆಗಿದ್ದ, ಮೈಕಟ್ಟೆಲ್ಲ ಬಹಳ ಚಿಂಪಾಡಿತ ಇತ್ತು ಅವನು. ಅದನ್ನೆಲ್ಲ ನೋಡಿ ಅವನು ಏನ್ಕೊಳ್ತಾನೆ, ದೇವರು ಆರಿಸಿಕೊಂಡಿರೋದು ಇವನನ್ನೇ. ಆದ್ರೆ ದೇವರು ಏನ್ ಹೇಳ್ತಾರೆ? ನಾನು ಅವರನ್ನ ತಳ್ಳಿ ಬಿಟ್ಟಿದ್ದೇನೆ. ಹಾಗೆ 7 ಜನರನ್ನು ಸಹ ದೇವರು ಅವನನ್ನ ತಳ್ಳಿ ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಆಗ ಆ ಪ್ರವಾದಿ ಕೇಳ್ತಾನೆ ಜೆಸ್ಸೆಯನ್ನ, ನಿನ್ನಲ್ಲಿ ನಿಮ್ಮ ಮಕ್ಕಳು ಬರೀ 7 ಜನರೇ? ಆಗ ಜೆಸ್ಸೆ ಹೇಳ್ತಾನೆ, ಇಲ್ಲ, ನನಗೆ ಇನ್ನೊಬ್ಬ ಕಿರಿಯ ಮಗ ಇದ್ದಾನೆ, ಅವನು ಕುರಿ ಮೇಯಿಸಲು ಹೋಗಿದ್ದಾನೆ. ಅಂದ್ರೆ ಮನುಷ್ಯನ ದೃಷ್ಟಿಯಲ್ಲಿ ಯಾರು ತಿರಸ್ಕೃತರಾಗಿದ್ರು, ಮನುಷ್ಯನ ದೃಷ್ಟಿಯಲ್ಲಿ ಯಾರು ದೇವರಿಂದ ಆಯ್ಕೆ ಆಗಲ್ಲ ಅಂತ ಅನ್ಕೊಂಡಿದ್ರು, ದೇವರು ಅವರನ್ನೇ ಆಯ್ದುಕೊಂಡರು, ದಾವೀದನನ್ನೇ ಆಯ್ದುಕೊಂಡರು. ಪ್ರಿಯರೇ, ಆ ದಾವೀದನನ್ನ ಆರಿಸಿಕೊಳ್ಳುವುದಕ್ಕೂ 2 ಕಾರಣಗಳು. ಯಾಕೆ ಹೇಳಿದ್ರೆ ದೇವರು ಹೇಳ್ತಾ ಇದ್ದಾರೆ, ನಾನು ಮನುಷ್ಯನ ಬಾಯಿಯ ಸೌಂದರ್ಯವನ್ನು ನೋಡುವವನಲ್ಲ, ಅಂತರಂಗ ಸೌಂದರ್ಯ. ಅಂದ್ರೆ ಇದ್ರಲ್ಲಿ ಗೊತ್ತಾಗಬೇಕು ಏನು? ದಾವೀದ ನೋಡೋದಕ್ಕಷ್ಟು ಸುಂದರನಾಗಿದ್ದರೆ ಹೋದ್ರು ಅವನ ಹೃದಯ ಸುಂದರವಾಗಿತ್ತು. ಅವನ ಹೃದಯದಲ್ಲಿ ಈ 2 ಗುಣಗಳಿತ್ತು. ಆ 2 ಗುಣಗಳ ಫಲವಾಗಿ ಅವನು ದೇವರಿಂದ ಆಯ್ಕೆ ಮಾಡಿಕೊಂಡ. ಆ 7 ಜನರಿಂದ, ಆ 7 ಜನ ಅಣ್ಣಂದರಿಗಿಂತ ಇವನು ದೇವರಿಗೆ ಮೆಚ್ಚುಗೆಯ. ಆ 2 ಗುಣಗಳು ಯಾವುವು? 1 ಸಾಮುವೇಲನ ಗ್ರಂಥ 17ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ವಾಕ್ಯವನ್ನ ದಾವೀದ ಸೌಲನಿಗೆ ನುಡಿಯುವಂತ ವಾಕ್ಯ. ಯಾವ ಸನ್ನಿವೇಶ? ಈ ಫಿಲಿಸ್ತಿಯರ ರಾಜರು ಬಂದು ಇಸ್ರಾಯೇಲರ ಮೇಲೆ ಯುದ್ಧ ಮಾಡೋದಕ್ಕೆ ನಿಂತಿರ್ತಾರೆ. ಗೋಲಿಯಾತ ಅಂತ ನಾವು ಕೇಳಿದ್ದೀವಿ ಅಲ್ವಾ? ಬಹಳ ಯುದ್ಧ ವೀರ ಆಗಿದ್ದ. ಅವನ್ನ ಇಲ್ಲಿವರೆಗೂ ಯಾರು ಸೋಲಿಸಿರಲಿಲ್ಲ. ಅವನು ಬಂದಿದ್ದಾನೆ ಅಂತ ಕೇಳಿದಾಕ್ಷಣ ಸೌಲನಿಗೆ ಹೆದರಿಕೆ ಸ್ಟಾರ್ಟ್ ಆಯ್ತು. ಅಯ್ಯೋ, ನಾನು ಹೋದ್ರೆ ನಾನು ಸೋತೋಗ್ತೇನೆ, ನಾನು ಸುಮ್ಮನೆ ಆಮೇಲೆ ಅವನ ಮುಂದೆ ನಾನು ಶರಣಾಗ್ಬೇಕಲ್ಲ ಅನ್ನೋ ಉದ್ದೇಶದಿಂದ ಅವನು ಹೋಗೋದಕ್ಕೆ ಹಿಂಜರಿತಾ ಇತ್ತು. ಆಗ ದಾವೀದ ಮುಂದೆ ಬರ್ತಾನೆ, ನನ್ನನ್ನ ಕಳುಹಿಸಿ ನಾನು ಹೋಗಿ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಬರ್ತೇನೆ. ಆ ಸಮಯದಲ್ಲಿ ಸೌಲ ಅವನನ್ನು ಮೂದಲಿಸ್ತಾನೆ, ನೀನಲ್ಲಿ ನಿನ್ನ ಬಚ್ಚ,
ನೀನೇನು ಚಿಕ್ಕವನು, ನೀನೇ ಯುದ್ಧ ಮಾಡೋದಕ್ಕೆ ಸಾಧ್ಯ. ಆಗ ಈ ವಾಕ್ಯವನ್ನು ಹೇಳ್ತಾನೆ ಅವನು, ತಮ್ಮ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನ ಕಾಯುತ್ತಾ ಇದ್ದೆ. ಸಿಂಹಗಳು ಕರಡಿಗಳು ನನ್ನ ಹಿಂದಿನ ಮೇಲೆ ಬಿದ್ದು ಕುರಿಗಳನ್ನ ಹಿಡಿದು ಕೊಂಡೊಯ್ಯುವಾಗ ನಾನು ಅದರ ಹಿಂದೆಯೇ ಬೆನ್ನತ್ತಿದೆ. ನಾನು ಹೋಗಿ ಆ ಕಾಡು ಮೃಗವನ್ನು ಹೊಡೆದು ಕುರಿಯನ್ನ ಕಿತ್ತುಕೊಂಡು ರಕ್ಷಿಸಿದೆ. ಅದು ನನ್ನ ಮೇಲೆ ಎರಗಿದಾಗ ಅದರ ಕಟ್ಟವನ್ನು ಹಿಡಿದು ಅದನ್ನ ನೆಲಕ್ಕೆ ಬಡಿದು ಕೊಂದು ಹಾಕಿದೆ. ಪ್ರಿಯ ಸಹೋದರ ಸಹೋದರರೇ, ಅಂದ್ರೆ ಆ ಕುರಿಗಾಯಿಯಾಗಿದ್ದಂತ ದಾವೀದ ತಾನು ಏನ್ ಮಾಡ್ತಾ ಇದೆ ಎಂಬುದನ್ನು ತೋರಿಸ್ಕೊಡ್ತಾ ಇದ್ದ. ಇದರಲ್ಲಿ ಎರಡು ವಿಷಯಗಳನ್ನ ತಿಳಿಸ್ಕೊಳ್ಳೋಣ. ಈಗ ಇದರ ಮೊದಲನೇ ವಚನದಲ್ಲಿ ಹೇಳ್ದ ಜಸೆ ಅಂತ ಹೇಳ್ದ, ಅವನು ಕುರಿ ಕಾಯೋದಕ್ಕೆ ಹೋಗಿದ್ದಾನೆ. ಕುರಿ ಕಾಯ್ಕೋದಾಗ ಅವನು ಒಬ್ಬಟ್ಟಿ ಆಗಿದ್ದ, ಅಲ್ಲಿ ಯಾರೂ ಸಹ ಇರಲಿಲ್ಲ. ಅವನ ಪ್ರೈವೇಟ್ ಲೈಫ್ ಅದು. ಪ್ರಿಯರೇ, ಆ ಒಂದು ಕುರಿ ಕಾಯಲು ಹೋದಾಗ ಯಾವುದಾದ್ರೂ ಕಾಡು ಮೃಗ, ಸಿಂಹ ಅಥವಾ ಏನೋ ಒಂದು ಬಂತು ಅಂದ್ರೆ ನಾವೇನ್ ಮಾಡ್ತೀವಿ? ಯೂಶುವಲಿ ನಮ್ಮ ಪ್ರಾಣವನ್ನ ರಕ್ಷಿಸೋಕೆ ನಾವು ಟ್ರೈ ಮಾಡ್ತೀವಲ್ವಾ? ಈಗ ನಿನ್ನ ಮಗನೇ ಒಬ್ಬ ಕುರಿ ಕಾಯಕ್ಕೆ ಹೋಗಿರ್ತಾನೆ, ಅಲ್ಲಿ ಸಿಂಹ ಬಂದಿದೆ ಅಂತ ಗೊತ್ತಾಗುತ್ತೆ ಅಥವಾ ಆನೆ ಬಂದಿದೆ ಅಂತ ಗೊತ್ತಾಗುತ್ತೆ, ನೀವೇನ್ ಹೇಳ್ತೀರಾ? ಫಸ್ಟ್ ನೀ ಮನೆಗೆ ಬಾ, ಸೇಫ್ ಆಗಿ, ಕುರಿಗಳಾದ್ರೂ ಹೋಗ್ಲಿ ಏನಾದ್ರು. ಹೌದೋ ಇಲ್ವೋ? ಅಂದ್ರೆ ಅಲ್ಲಿ ದಾವೀದ ಕುರಿಗಳನ್ನ ಬಿಡ್ಬೋದಾಗಿತ್ತು, ಬಿಟ್ಟು ಸಿಂಹಗಳು ತಿನ್ಕೊಳ್ಳಪ್ಪ ನಾನ್ ಬಚಾವಾದ್ರೆ ಸಾಕು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವನೇನ್ ಮಾಡ್ತಾನೆ? ಅದರ ಜೊತೆ ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ಅವನು ಅದನ್ನು ರಕ್ಷಿಸಲು ಪ್ರಯತ್ನಿಸ್ತಾನೆ. ಇಲ್ಲಿ ನಾವು ಎರಡು ಗುಣಗಳನ್ನು ಕಲಿತೇವೆ ದಾವೀದನಿಂದ. ಮೊದಲನೆಯದು ಪ್ರಾಮಾಣಿಕತೆ. ಅವನು ಆ ಕುರಿಗಳನ್ನ ಬಿಟ್ಟು ಓಡ್ಬೋದಾಗಿತ್ತು, ತಂದೆಗೆ ಬಂದು ಹೇಳ್ಬೋದಾಗಿತ್ತು, ಈ ತರ ಸಿಂಹ ಬಂತು, ಅದು ಕುರಿಗಳನ್ನ ತಿನ್ಕೊಂಡು ಹೋಯ್ತು, ನಾನು ಈ ಕಡೆ ಪಾರಾಗಿ ಬಂದೆ. ಆಗ ತಂದೆಯವರು ಬೈತಾ ಇರಲಿಲ್ಲ ಅವನಿಗೆ. ಆದ್ರೆ ತಂದೆ ಕೊಟ್ಟ ಜವಾಬ್ದಾರಿಯನ್ನ ಅವನು ಪ್ರಾಮಾಣಿಕತೆಯಿಂದ ನಿರ್ವಹಿಸಿದ. ತಂದೆ ಕಳಿಸಿದ, ಹೋಗು ಕುರಿಗಳನ್ನ ಮೇಯಿಸು, ಸುರಕ್ಷಿತವಾಗಿ ಕಾಪಾಡು. ಆದ್ರಿಂದ ದಾವೀದ ಏನ್ ಮಾಡ್ತಾನೆ? ಅದು ಸಿಂಹಗಳು ಬಂದಾಗ ಅದ್ರ ಜೊತೆ ಹೋರಾಡಿ ಅದರ ಪ್ರಾಣವನ್ನು ಉಳಿಸ್ತಾನೆ. ಪ್ರಾಮಾಣಿಕತೆ ನಮ್ಮಲ್ಲಿ ಇದು ನಮ್ಮ ಜೀವನದಲ್ಲೂ ಪ್ರಾಮಾಣಿಕತೆ ಇದ್ದಾಗ ಆ ದೇವರು ನಮ್ಮನ್ನ ಮೆಚ್ಚಿಕೊಳ್ಳುತ್ತಾನೆ. ನಿಷ್ಠೆಯಿಂದ ನಾವು ಕೆಲಸಗಳನ್ನ ಮಾಡುವಾಗ ಆ ದೇವರು ನಮ್ಮನ್ನ ಮೆಚ್ಚಿಕೊಳ್ಳುತ್ತಾನೆ. ಇದು ನಮ್ಮ ಹೃದಯ ಸೌಂದರ್ಯ ಹೆಚ್ಚಾಗಬೇಕಾದ್ರೆ ಪ್ರಿಯರೇ, ನಮ್ಮಲ್ಲಿ ಇರಬೇಕಾದ ಮೊದಲ ಗುಣ ಪ್ರಾಮಾಣಿಕತೆ ಮತ್ತು ನಿಷ್ಠೆ. ಇನ್ನು ಎರಡನೇದಾಗಿ ಜವಾಬ್ದಾರಿಯುತ ಜೀವನ, ರೆಸ್ಪಾನ್ಸಿಬಿಲಿಟಿ. ಆ ದಾವೀದನಿಗೆ ರೆಸ್ಪಾನ್ಸಿಬಿಲಿಟಿ ಇತ್ತು. ನನ್ನ ತಂದೆ ನನ್ನನ್ನ ಈ ಕೆಲಸಕ್ಕೆ ಕಳುಹಿಸಿದ್ದಾರೆ, ಕುರಿ ಕಾಯೋದಕ್ಕೆ, ಅದರ ಎಲ್ಲಾ ರೀತಿಯ ಅಪಾಯಗಳಿಂದ ರಕ್ಷಿಸೋದಕ್ಕೆ ನಾನು ರೆಸ್ಪಾನ್ಸಿಬಲ್, ನನ್ನ ಜವಾಬ್ದಾರಿ. ಇನ್ನು ಪ್ರಿಯ ಸಹೋದರ ಸಹೋದರರೇ, ಇಲ್ಲಿರುವ ಪ್ರತಿಯೊಬ್ಬರಿಗೂ ಜವಾಬ್ದಾರಿ. ಒಬ್ಬ ತಂದೆಯಾಗಿ, ತಾಯಿಯಾಗಿ, ಮಗಳಾಗಿ, ಗುರುವಾಗಿ ನಮ್ಮದೇ ಕರ್ತವ್ಯಗಳು. ಆ ಕರ್ತವ್ಯಗಳನ್ನು ನಾವು ಯಾವುದರ ಎಷ್ಟರ ಮಟ್ಟಿಗೆ ನಿಭಾಯಿಸುತ್ತಾ ಇದ್ದೇವೆ, ಅದು ನಮ್ಮ ಜೀವನದಲ್ಲಿ ನಮ್ಮ ಹೃದಯ ದೇವರಿಗೆ ಮೆಚ್ಚುಗೆಯಾಗುವಂತೆ ಮಾಡುತ್ತೆ. ಆದ್ರಿಂದ ಆ ದಾವೀದನ ಜೀವನವನ್ನು ನೀವು ಮತ್ತೆ ನೋಡ್ತೀರಾ, ಅವನು ಪಾಪ ಮಾಡ್ತಾನೆ, ವ್ಯಭಿಚಾರ ಮಾಡ್ತಾನೆ. ಆದ್ರೆ ಯಾವಾಗ ದೇವರು ಅವನಿಗೆ ವಾರ್ನಿಂಗ್ ಕೊಡ್ತಾರೆ ಪ್ರವಾದಿಯ ನಾತಾನನ ಮೂಲಕ, ನೀನು ಮಾಡಿರೋದು ತಪ್ಪು, ತಕ್ಷಣ ಅವನು ತಿಳಿದುಕೊಳ್ತಾನೆ. ಆಗಲೇ ಅವನು ಬರೆಯುತ್ತಾನೆ ಕೀರ್ತನೆ 50, ಕೃಪಾಳು ದೇವ ಕರುಣಿಸದನು, ಪಾಪಿಯಾದ ನನ್ನನ್ನು ಕ್ಷಮಿಸಿ. ತಕ್ಷಣ ಅವನು ಪಶ್ಚಾತ್ತಾಪವಾಗುತ್ತಾನೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರರೇ, ಇಂದು ನಮ್ಮ ಹೃದಯ ಸೌಂದರ್ಯವನ್ನು ನಾವು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸೋಣ. ಈ ಒಂದು ಬಾಹ್ಯ ಸೌಂದರ್ಯ ಅದು ಒಂದಲ್ಲ ಒಂದು ದಿನ ಮಾಸಿ ಹೋಗ್ತದೆ. ಆದ್ರೆ ನಿಮ್ಮ ಹೃದಯ ಸೌಂದರ್ಯ ನೀವು ಸತ್ತ ಮೇಲೂ ಜೀವಂತವಾಗಿರ್ತದೆ. ಕಾರಣ ಇಷ್ಟೇ, ನೀವು ಯಾರಾದ್ರೂ ಸತ್ತೋಗಿರ್ತಾರೆ, ಅವರ ಬಗ್ಗೆ ನಾವು ಅಲ್ಲಿ ಸಾವಿಗೆ ಬಂದವರು ಏನ್ ಮಾತಾಡ್ತಾರೆ? ಅವನ ಹೃದಯವಂತಿಕೆಯ ಬಗ್ಗೆ ಮಾತಾಡ್ತಾರೆ. ಅವನು ಕರುಣಾ ಹೃದಯ ಆಗಿದ್ದ, ಸ್ನೇಹಜೀವಿ ಆಗಿದ್ದ, ಪ್ರಾಮಾಣಿಕ ವ್ಯಕ್ತಿ ಆಗಿದ್ದ. ಯಾವುದದು? ಅದು ಹೃದಯ ಸೌಂದರ್ಯ. ಆದ್ರಿಂದ ನಾವು ಪಾಸ್ಕ ಹಬ್ಬಕ್ಕೆ ಆಚರಿಸಬೇಕಾದ್ರೆ ಇಂದು ಈಗ ಹೇಳಿ, ನಿಮಗೆ ಎಷ್ಟು ಜನ ಬ್ಯೂಟಿಫುಲ್ ಆಗಿದೆ, ಎಷ್ಟು ಜನ ಸುಂದರವಾಗಿದೆ. ನಮ್ಮನ್ನೇ ಅವರು ರೂಪಿಸಿ ನೋಡಿ, ನಾವು ಇಂದು ಬ್ಯೂಟಿಫುಲ್ ಆಗಿರಲು ಪ್ರಯತ್ನಿಸೋಣ ನಮ್ಮ ಹೃದಯದಲ್ಲಿ. ಇಲ್ಲಿ ಎರಡನೇದಾಗಿ ಬೇರೆ ಪ್ರಶ್ನೆ, ಯಾವುದೇ ಎರಡನೇ ಪ್ರಶ್ನೆ, ಎಷ್ಟು ಜನ ಕುರುಡರಾಗಿದ್ದೀರಾ? ಎಲ್ಲರೂ ಕಂಡಿದೆ, ಆದ್ರೂ ಸಹ ಕುರುಡರಾಗಿದ್ದೀವಿ. ಎಷ್ಟು ಜನ ಕುರುಡರಾಗಿದ್ದೀರಾ? ಅಥವಾ ಎಲ್ಲರೂ ಚೆನ್ನಾಗಿ ದೃಷ್ಟಿ ಇದೆಯಾ? ಎರಡನೇ ಒಂದು ವಿಷಯದಲ್ಲಿ ಇದರ ಶುಭ ಸಂದೇಶಕ್ಕೆ ಬರುವ ದೇವರು ಪ್ರಭು ಯೇಸು ಹುಟ್ಟು ಕುರುಡರನ್ನ ಅಲ್ಲಿ ಗುಣಪಡಿಸುತ್ತಾ ಇಲ್ಲ. ಮತ್ತೆ ಅಲ್ಲಿ ಫರಿಸಾಯರು ಸಹ ಇಲ್ಲ. ಇವರಿಬ್ಬರಲ್ಲಿ ನಿಜವಾದ ಕುರುಡರು ಯಾರು? ಯಾರು ಹೇಳ್ಬೇಕು? ಎಲ್ಲರೂ ಫರಿಸಾಯರು ನಿಜವಾಗಿಯೂ ಕುರುಡರು. ಕಾರಣ ಇಷ್ಟೇ, ಒಬ್ಬ ಹುಟ್ಟು ಕುರುಡ, ಹುಟ್ಟಾಗಿಂದಲೇ ಕುರುಡನಾಗಿದ್ದಾನೆ, ಅವನಿಗೆ ದೃಷ್ಟಿ ಬಂದಿದೆ. ಯೂಶಲಿ ನಿಮ್ಮ ಕುಟುಂಬದಲ್ಲಿ ಯಾರು
ಯಾರಿಗಾದ್ರೂ ಕುರುಡತನ ಇರ್ತದೆ ಅನ್ಕೊಳ್ಳಿ, ಅವನಿಗೆ ಒಂದೇ ಸರಿ ಅದು ಅದ್ಭುತ ರೀತಿಯಲ್ಲಿ ವಾಸಿ ಆಯ್ತು, ನೀವೇನ್ ಮಾಡ್ತೀರಾ? ಸಂತೋಷ ಪಡ್ತೀರಾ, ದೇವರಿಗೆ ಮಹಿಮೆ ಸಲ್ಲಿಸ್ತೀರಾ ಅಲ್ವಾ? ಆದ್ರೆ ಫರಿಸಾಯ ಏನ್ ಮಾಡ್ತಾ ಇದ್ರು? ಯೇಸುವಿನಲ್ಲಿ ನ್ಯೂನತೆ ಹುಡ್ಕೋದಿಕ್ಕೆ. ಅವನು ಸಬ್ಬತ್ತಿನ ಈ ಕೆಲಸವನ್ನು ಮಾಡಿದರೆ ಅವನೊಬ್ಬ ಪಾಪಿ ಅಂತ ಹೇಳಿದ್ರು. ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಬ್ಬತ್ತಿನ ಆದ್ರೆ ಬೇರೆ ದಿನಗಳಾದ್ರೆ. ಆದ್ರೆ ಆ ಫರಿಸಾಯರ ಹೃದಯ ಕುರುಡನಾಗಿತ್ತು. ಅವರ ಹೃದಯದಲ್ಲಿ ಒಳ್ಳೆಯತನವನ್ನು ನೋಡುವ ಕುರುಡತನ ಇರಲಿಲ್ಲ. ಅವರಲ್ಲಿ ಅವರ ಹೃದಯದ ಕಣ್ಣು ಮಂಜಾಗಿತ್ತು. ಆದ್ರಿಂದಲೇ ಆ ಹೃದಯದಲ್ಲಿ ಯೇಸುವಿನ ಆ ದೈವತ್ವವನ್ನ ಅರಿತುಕೊಳ್ಳಲು ಅವರು ಬಂದಾಗ. ಆದ್ದರಿಂದ ಸಹೋದರ ಸಹೋದರರೇ, ಇಂದು ನಾವು ಯಾವ ರೀತಿಯ ಕುರುಡತನದಲ್ಲಿದ್ದೇವೆ? ಮೊದಲನೇದಾಗಿ ನಾವು ಅವಲೋಕಿಸಿ ನೋಡೋಣ. ಆಸೆ ದುರಾಸೆ ಎಂಬ ಕುರುಡತನ ನನ್ನಲ್ಲಿರಬಹುದು. ಆಸೆ ದುರಾಸೆ ಎಂಬ ಕುರುಡತನ ನನ್ನಿದ್ದಾಗ ಏನಾಗುತ್ತದೆ? ನನ್ನ ಪಕ್ಕದಲ್ಲಿ ಒಬ್ಬ ಹಸಿವಿನಿಂದ ನರಳ್ತಾ ಇದ್ದಾನೆ ಅನ್ಕೊಳ್ಳಿ, ಅವರ ಹಸಿವು ನಮ್ಮ ಕಣ್ಣಿಗೆ ಕಾಣುತ್ತದೆ. ಕಾರಣ ಏನು? ಆಸೆ ದುರಾಸೆ. ನನಗೆ ಎಲ್ಲ ಬೇಕು, ನನ್ನ ಕುಟುಂಬಕ್ಕೆ ಎಲ್ಲ ಸಿಗಬೇಕು ಅನ್ನೋ ಒಂದು ದುರಾಸೆಗೆ ನಾವು ಜೀವಿಸಿದಾಗ ಪಕ್ಕದಲ್ಲಿ ಹಸಿವು ನರಳುತ್ತಿರುವವನ ಆ ನೋವು, ಹಸಿವಿನ ನೋವು ನನ್ನ ಕಣ್ಣಿಗೆ ಕಾಣುವುದಿಲ್ಲ. ಅದೇ ಅಹಂಕಾರ, ಗರ್ವ. ಅಹಂಕಾರದಲ್ಲಿದ್ದಾಗ ನಾವೇನ್ಕೊಳ್ತೀವಿ? ನಾನೇ ಶ್ರೇಷ್ಠ, ನಾನು ಮಾಡೋದೇ ಸರಿ. ಆದ್ರೆ ಬೇರೆ ಆ ಒಂದು ಕುರುಡುತನದಲ್ಲಿ ನಾವಿದ್ದಾಗ ಇತರರಲ್ಲಿರುವ ಒಳ್ಳೆಯತನ ನಮಗೆ ಗೊತ್ತಾಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾರು ಸಹ 100% ಒಳ್ಳೆಯವರಿಲ್ಲ, ಯಾರು ಸಹ 100% ಕೆಟ್ಟವರಿಲ್ಲ. ಎಲ್ಲರಲ್ಲೂ ಒಳ್ಳೆತನವೂ ಇದೆ, ಕೆಟ್ಟತನವೂ ಇದೆ. ಆದ್ರೆ ನನ್ನಲ್ಲಿರುವ ಅಹಂಕಾರದಿಂದಾಗಿ ನಾನು ಬೇರೆಯವರಲ್ಲಿರುವ ಒಳ್ಳೆಯತನವನ್ನ ಗುರುತಿಸಲು ಸಾಧ್ಯವಿಲ್ಲ. ಈ ಫರಿಸಾಯರು ಸಹ ಈ ಅಹಂಕಾರ, ಗರ್ವವೆಂಬ ಕುರುಡುತನದಿಂದ ಕುರುಡಾಗಿದೆ. ಆದ್ರಿಂದ ಅವರು ಏನ್ ಮಾಡ್ತಾ ಇದ್ರು? ತಾವು ಮಾಡೋದು ಮಾತ್ರ ಒಳ್ಳೆಯದು, ಬೇರೆಯವರು ಏನೇ ಒಳ್ಳೇದು ಮಾಡಿ ಅದು ಕೆಟ್ಟದ್ದು ಅಂತ ಹೇಳ್ತಾರೆ. ಇಂಥ ಕುರುಡುತನ ನಮ್ಮಲ್ಲಿ ಇರ್ಬೋದು. ಇನ್ನು ಮೂರನೇದಾಗಿ ದ್ವೇಷ, ಕಲಹ, ಮತ್ಸರ, ಹೊಟ್ಟೆ ಕಿಚ್ಚು ಎಂಬ ಕುರುಡುತನ. ಇದರಿಂದ ಏನಾಗುತ್ತೆ? ನಾವು ಪ್ರೀತಿಸಿಕೊಡುವುದನ್ನ ನಿಲ್ಲಿಸ್ತೇವೆ, ಕ್ಷಮೆ ಕೊಡೋದನ್ನ ನಿಲ್ಲಿಸ್ತೇವೆ. ಆ ಕುರುಡುತನ, ದ್ವೇಷ, ಕಲಹ, ಮತ್ಸರವೆಂಬುದು ನನ್ನ ಹೃದಯವನ್ನ ಮುಚ್ಚಿಕೊಡ್ತದೆ. ಆ ಹೃದಯದಲ್ಲಿ ಇರಬೇಕಾಗಿರೋದು ಆಕ್ಚುಲಿ ಪ್ರೀತಿ, ಆಕ್ಚುಲಿ ಕ್ಷಮೆ, ಆಕ್ಚುಲಿ ದಯೆ ಕೊಡಬಹುದು. ಅದನ್ನು ಯಾವುದೂ ಸಹ ನಾವು ಕೊಡೋದಕ್ಕೆ ಸಾಧ್ಯವಿಲ್ಲ. ಕಾರಣ ನನ್ನ ಹೃದಯ ದ್ವೇಷದಿಂದ ತುಂಬಿರುವ, ಸ್ವಾರ್ಥದಿಂದ ತುಂಬಿರುವ. ಇನ್ನು ಕೊನೆಯದಾಗಿ ಸಂಶಯವೆಂಬ ಕುರುಡುತನವು ನಮ್ಮಲ್ಲಿ ಇರಬಹುದು. ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ತಕ್ಷಣ ಮನಸ್ಸಿಗೆ ಬರೋ ಯೋಚನೆ ಏನು? ಈಗಿನ ಪ್ರಸ್ತುತ ಸಮಯದಲ್ಲಿ ಅವರು ಅಕ್ಕ ತಂಗಿ ಆಗಿರ್ಬೋದು, ಅಥವಾ ಅಣ್ಣ ತಮ್ಮ, ಅಣ್ಣ ತಂಗಿ ಆಗಿರ್ಬೋದು. ಅವ್ರು ಮಾತಾಡ್ತಾ ಇರೋದು ಏನೋ ಕಷ್ಟಗಳನ್ನು ವಹಿಸ್ಕೊಳ್ತಾ ಇರ್ಬೋದಾಗಿ. ಆದ್ರೆ ಕುರುಡುತನ, ಸಂಶಯವೆಂಬ ಕುರುಡುತನ ನಮ್ಮನ್ನ ಏನ್ ಮಾಡ್ತದೆ? ಸತ್ಯವನ್ನ ಅರಿಯಲು ನಾವು ಮುಂದಾಗುವುದಿಲ್ಲ. ಕುರುಡುತನ ದಾಂಪತ್ಯ ಜೀವನದಲ್ಲಿ ಅನೇಕ ಬಾರಿ ಇದು ಇರ್ತದೆ. ಯಾವಾಗ ಗಂಡ ಹೆಂಡತಿಯ ಮೇಲೆ ಸಂಶಯವೆಂಬ ಕುರುಡುತನ ಬರುತ್ತದೋ ಆಗ ಅವರು ಎಷ್ಟೇ ಒಂದು ಸತ್ಯದಿಂದ ನಡೀತಾ ಇದ್ರು ಸಹ ಅದು ನಮ್ಮನ್ನ ಕುರುಡಾಗಿಸ್ತದೆ. ಸತ್ಯವನ್ನ ಅರಿಯಲು ನಾವು ಮುಂದಾಗುವುದಿಲ್ಲ. ಅದರಿಂದ ನಮ್ಮ ಸಂಪರ್ಕಗಳು ಒಡೆದು ಹೋಗುತ್ತವೆ. ಅದರಿಂದ ಸಹೋದರ ಸಹೋದರರೇ, ಇಂದು ಸಿದ್ಧವಾಗಿ ಎರಡು ಪ್ರಶ್ನೆಗಳನ್ನ ಕೇಳೋಣ. ನನ್ನ ಹೃದಯ ಶುದ್ಧವಾಗಿದೆ, ಸುಂದರವಾಗಿದೆ. ನನ್ನ ಹೃದಯದಲ್ಲಿ ನಾನು ಈ ಒಂದು ಕುರುಡುತನಗಳಿಂದ ಇದ್ದೇನೆ. ಆಸೆ ಎಂಬ ಕುರುಡುತನ, ದುರಾಂಕಾರ ಎಂಬ ಸಹೋದರನ, ದ್ವೇಷವೆಂಬ ಕುರುಡುತನ, ಸಂಶಯವೆಂಬ ಕುರುಡುತನ ನೀಗಿಸಲು ಪ್ರಯತ್ನಿಸೋಣ. 2ನೇ ವಾಕ್ಯದ ಪೌಲರು ಎಫೆಸರಿಗೆ ನುಡಿತಾ ಇದ್ದಾರೆ, ನೀವು ಬೆಳಕಿಗೆ ಸೇರಿದ ಜನರಾಗಿದ್ದೀರಿ, ನಿಮ್ಮನ್ನ ಬೆಳಕಿಗೆ ಸೇರಿದ ಜನರಾಗಿ ಜೀವಿಸಿ. ಪ್ರೇಮಿನ ಶುಭ ಸಂದೇಶದಲ್ಲಿ ಆ ಕುರುಡನಿಗೆ ದೇವ ಯೇಸು ಮಣ್ಣಿನ ಲೇಪನವನ್ನ ಮಾಡ್ತಾರೆ, ಮತ್ತೆ ಅದನ್ನ ತೊಳೆದುಕೋ ಅಂತ ಹೇಳ್ತಾರೆ. ಇದರ ಹಿಂದೆ ಒಂದು ಅರ್ಥ ಇದೆ. ಮಣ್ಣಿನ ಲೇಪನ ಏನಕ್ಕೆ ಮಾಡ್ತಾರೆ? ಮನುಷ್ಯರಾದ ನಾವು ಆದಿಕಾಂಡದಲ್ಲಿ ನೋಡ್ತೇವೆ, ನಾವು ಯಾವುದರಿಂದ ಸೃಷ್ಟಿ ಮಾಡಿರೋದು? ಮಣ್ಣಿನಿಂದ. ಅಂದ್ರೆ ಆ ಮಣ್ಣಿನ ಲೇಪನವನ್ನ ಮಾಡುವುದರ ಜೊತೆಗೆ ಒಂದು ಹೊಸ ಜೀವನವನ್ನ ಯೇಸು ನಿಮ್ಮಲ್ಲಿ ಸೃಷ್ಟಿ ಮಾಡ್ತಾರೆ. ಪ್ರತಿಯೊಂದು ಬಲಿ ಪೂಜೆಯಲ್ಲಿ ಆ ಪರಮಪ್ರಸಾದ ಆ ಒಂದು ಹೊಸತನದಿಂದ ನೀವೇನ್ ಮಾಡ್ಬೇಕು? ತೊಡ್ಕೋಬೇಕು. ಏನು? ಬ್ಯಾಪ್ಟಿಸಮ್, ಜ್ಞಾನಸ್ನಾನ. ನಾವೆಲ್ಲರೂ ಜ್ಞಾನಸ್ನಾನ ಪಡೆದಿದ್ದೀವಲ್ವಾ? ಆ ಜ್ಞಾನಸ್ನಾನದ ಮೂಲಕ ನಮ್ಮಲ್ಲಿರುವ ಎಲ್ಲ ಕುರುಡುತನವನ್ನ ಯೇಸು ತೊಳೆದು ಹಾಕಿದ್ದಾರೆ. ಆ ಕುರುಡುತನದಿಂದ ತೊಳೆದು ಹೋಗಿ ನಾವು ಬೆಳಕಿಗೆ ಸೇರಿದ ಮಕ್ಕಳಾಗಿ ಆ ಒಂದು ಬೆಳಕಿನ ಕ್ರಿಸ್ತನ ಬೆಳಕಿನಲ್ಲಿ ಮುಂದೆ ಸಾಗಲು ಬೇಕಾದ ಕೃಪೆಗಾಗಿ ಈ ಬಲಿ ಪೂಜೆ. ನಾವೆಲ್ಲರೂ ಎದುರಿದ್ದು ನಮ್ಮ ಕ್ರೈಸ್ತ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ.
ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋಷಕರ ಅಧಿಕಾರದಲ್ಲಿ ಆರಾಧನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ನೇಮತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಭು ಯೇಸು ನಮ್ಮಲ್ಲಿರುವ ಎಲ್ಲ ಕುರುಡುತನವನ್ನ ಕತ್ತಲನ್ನು ನೀಗಿಸಿ ಬೆಳಕನ್ನು ಹೊತ್ತಿಸುವ ದೇವರಾಗಿದ್ದಾರೆ. ಆ ಪ್ರಭುವಿನಲ್ಲಿ ನಮ್ಮೆಲ್ಲ ಕೋರಿಕೆಗಳನ್ನು ನಾವೆಲ್ಲ ಸಮರ್ಪಿಸಿ ನಮ್ಮ ಬದುಕಿನ ಕತ್ತಲನ್ನು ನೀಗಿಸಿ ನಾವು ಬೆಳಕಿಗೆ ಸೇರಿದ ಜನರಾಗುವಂತೆ ಮಾಡಿರುವುದು ಪ್ರಾರ್ಥಿಸುವುದು. ನಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ರಿಸ್ತರ ಬೆಳಕನ್ನು ಜಗತ್ತಿಗೆ ಸಾರುತ್ತಿರುವ ಜಗದ್ಗುರುಗಳನ್ನು, ಎಲ್ಲ ಧರ್ಮಾಧ್ಯಕ್ಷರುಗಳನ್ನು, ಗುರುಗಳನ್ನು, ಧಾರ್ಮಿಕ ಸೋದರ ಸೋದರಿಯರನ್ನು ಸ್ವರ್ಗೀಯ ಕೃಪಾವರಗಳಿಂದ ಆಶೀರ್ವದಿಸುವ ಮೂಲಕ ಕತ್ತಲೆಯಿಂದ ಆವೃತಗೊಂಡ ಜಗಕ್ಕೆ ಜಗಜ್ಯೋತಿಯಾದ ಪ್ರಭು ಕ್ರಿಸ್ತರ ಸಂದೇಶವನ್ನು ನಿಷ್ಠೆ ಪ್ರಾಮಾಣಿಕತೆಯಿಂದ ಸಾರಲು ಬೇಕಾದ ಕೃಪಾವರಗಳಿಂದ ಅವರನ್ನು ಹರಸಿರೆಂದು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಜನತೆಯ ಅನುಕೂಲತೆಗಾಗಿಯೇ ಆರಿಸಲ್ಪಟ್ಟ ಜನನಾಯಕರು ಪಕ್ಷ ಭೇದವನ್ನು ತೋರದೆ, ದ್ವೇಷದ ರಾಜಕಾರಣವನ್ನು ಮಾಡದೆ, ರಾಷ್ಟ್ರದ ಹಾಗೂ ಜನತೆಯ ಅಭಿವೃದ್ಧಿಗೆ ನಿಸ್ವಾರ್ಥ ಮನೋಭಾವದಿಂದ ಸೇವೆ ಸಲ್ಲಿಸುವಂತೆ ಕರುಣಿಸಿರೆಂದು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹಲವಾರು ಕಷ್ಟ ತೊಂದರೆಗಳಿಗೆ ಒಳಗಾದವರು, ಕೌಟುಂಬಿಕ ಪ್ರೀತಿಯಿಂದ ವಂಚಿತರಾದವರು, ಸಮಾಜದಿಂದ ತಿರಸ್ಕಲ್ಪಟ್ಟವರು ಕ್ರಿಸ್ತರಲ್ಲಿ ಸಾಂತ್ವನವನ್ನು ಪಡೆದು ಜಗಜ್ಯೋತಿಯಾದ ಕ್ರಿಸ್ತರನ್ನು ಹಿಂಬಾಲಿಸಲು ಬೇಕಾದ ಕೃಪಾವರಗಳಿಂದ ತುಂಬಿದವರಾಗಲೆಂದು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಸ್ತುತ ಪರೀಕ್ಷೆಗಳನ್ನು ಬರೆಯುತ್ತಿರುವ ಹಾಗೂ ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳನ್ನು ಬರೆಯಲು ಸಿದ್ಧತೆಯನ್ನು ಮಾಡುತ್ತಿರುವ ನಮ್ಮೆಲ್ಲ ಮಕ್ಕಳ ಮೇಲೆ ದೇವರ ಆಶೀರ್ವಾದ ಇಳಿದು ಬರಲಿ ಹಾಗೂ ಅವರು ಪವಿತ್ರಾತ್ಮರ ವರದಾನಗಳಿಂದ ತುಂಬಿದವರಾಗಿ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ದೇವರ ಅನುಗ್ರಹ ಅವರಿಗೆ ಲಭಿಸಲೆಂದು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಾರ್ಥಿಸೋಣ. ಅಪಘಾತದಿಂದ ಅನಾರೋಗ್ಯಕ್ಕೆ ಒಳಗಾಗಿರುವ ಸಿರಿ ಎಂಬ ಬಾಲಕಿಗಾಗಿ, ಅಂತೆಯೇ ಪದವಿ ಎಂಬ ಒಬ್ಬ ಬಾಲಕಿ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡಿರುವಾಗ ಮಾತನಾಡಲು ಬೇಕಾದ ಶಕ್ತಿಯನ್ನ ಆ ಪ್ರಭು ಅವರಿಗೆ ಕರುಣಿಸುವಂತೆ ಪ್ರಾರ್ಥಿಸುತ್ತಾ ನಮ್ಮೆಲ್ಲ ಕೋರಿಕೆಗಳನ್ನು ಮೌನವಾಗಿ ದೇವರಿಗೆ ಸಮರ್ಪಿಸುವುದು. ದಯಾಮಯ ತಂದೆಯೇ, ನಮ್ಮ ದೀನ ಕೋರಿಕೆಗಳನ್ನು ಅಂಗೀಕರಿಸಿ ನಿಮ್ಮ ಪುತ್ರ ಯೇಸು ಕ್ರಿಸ್ತರು ಜಗಜ್ಯೋತಿಯಾಗಿ ಕತ್ತಲೆಯಲ್ಲಿ ಜೀವಿಸುವವರ ಬಾಳನ್ನು ಬೆಳಗಿಸಿದರು. ಅದೇ ಬೆಳಕಿನಲ್ಲಿ ನಾವು ಸದಾ ಜೀವಿಸುತ್ತಾ ನಮ್ಮ ಬಾಳಿನಲ್ಲಿರುವ ಎಲ್ಲ ಕತ್ತಲೆಗಳನ್ನ ಕುರುಡುತನಗಳನ್ನು ನೀಗಿಸಿ ನಮಗೆ ದಿವ್ಯ ಜ್ಯೋತಿಯಾಗಿ ನಮ್ಮನ್ನು ನಡೆಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಪುಟ ಸಂಖ್ಯೆ 203. ಉದಾರ ನಿಮ್ಮ ಕೊಡುಗೆಯ ನಾವು, ಸುಪ್ರೀತ ನಿಮ್ಮ ದಯೆಯದು ನಾವು, ಅನಂತ ಪ್ರಭುವೇ ಹಾಡುವೆವು, ಹಾಡುವೆವು ನಾವು ಹಾಡುವೆವು. ಅರ್ಪಿಪರೊಟ್ಟಿಯು ನಿಮ್ಮಯ ದಾನ, ಮಾನವ ದುಡಿತದ ಭೂಮಿಯ ಫಲವು. ಅರ್ಪಿಪರೊಟ್ಟಿ
ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಲಿ. ಪ್ರಭುವಿನ ನಾಮದ ಸ್ತುತಿಯಾಗೂ ಮಹಿಮೆಯಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿತ್ಯ ಸಿದ್ಧೌಷಧಿಯನ್ನು ನೀಡುವ ಈ ಕಾಣಿಕೆಗಳನ್ನು ಸಂತೋಷದಿಂದ ನಿಮ್ಮ ಮುಂದೆ ತಂದಿದ್ದೇವೆ. ನಾವು ಇವುಗಳನ್ನು ಪ್ರಾಮಾಣಿಕವಾಗಿ ಗೌರವಿಸುವಂತೆಯೂ ಲೋಕೋದ್ಧಾರಕ್ಕಾಗಿ ಯೋಗ್ಯ ರೀತಿಯಲ್ಲಿ ಅರ್ಪಿಸುವಂತೆಯೂ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತನಿದ್ದ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ತಾವು ಮಾನವರಾದ ರಹಸ್ಯದ ಮೂಲಕ ಅಂಧಕಾರದಲ್ಲಿ ತೊಳಲಾಡುತ್ತಿದ್ದ ಮಾನವ ಕುಲವನ್ನ ಪ್ರಜ್ವಲಿಸುವ ವಿಶ್ವಾಸದೆಡೆಗೆ ಕರೆತಂದರು. ಮೂಲ ಪಾಪದ ದಾಸರಾಗಿ ಹುಟ್ಟಿದ ನಮ್ಮನ್ನು ದೀಕ್ಷಾ ಸ್ನಾನದ ನವಜನ್ಮದ ಜಲದಿಂದ ದತ್ತು ಮಕ್ಕಳಾಗಿ ಸ್ವೀಕರಿಸಿದರು. ಆದುದರಿಂದ ಪರಲೋಕ ಭೂಲೋಕಗಳ ಸರ್ವ ಸೃಷ್ಟಿಗಳು ನಿಮ್ಮನ್ನು ಆರಾಧಿಸುತ್ತಾ ಹೊಸ ಗೀತೆಯನ್ನು ನಿಮಗೆ ಹಾಡುತ್ತವೆ. ನಾವು ದೇವದೂತರುಗಳೊಂದಿಗೆ ಸೇರಿ ಮಹಾಧ್ವನಿಯಿಂದ ನಿರಂತರವಾಗಿ ನಾವು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುದ್ಧಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ರೀಪನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿ, ಏಕೆಂದರೆ ಇದು ನಿಮಗಾಗಿ ರೂಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವತನಕ ನಿಮ್ಮ ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ.
ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ಈ ರೊಟ್ಟಿಯನ್ನು ರಕ್ಷಣೆಯ ನೀವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರನ್ನು ಕೂಡಿಸಬೇಕೆಂದು ನಿಮ್ಮ ವಿನಯದಿಂದ ಭಿನ್ನಾಗಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ಶ್ರಮಿಸುತ್ತಿರುವ ಕೃತ ಹೊಂದಿರುವ ನಮ್ಮ ಕುಟುಂಬದ ನಮ್ಮ ಸಹೋದರ ಸಹೋದರಿಯರನ್ನು, ಶುದ್ಧೀಕರಣ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನು, ನಿಮ್ಮ ದಯೆಯಲ್ಲಿ ಇಂದು ಕೃತ ಹೊಂದಿದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿ ನಮ್ಮ ಮೇಲೂ ಇಂದು ಬಲಿ ಪೂಜೆ ಉದ್ದೇಶಗಳನ್ನು ಅರ್ಪಿಸುತ್ತಿರುವವರ ಮೇಲೂ ನಮ್ಮ ಇಡೀ ಧರ್ಮಕೇಂದ್ರದ ಪ್ರತಿಯೊಂದು ಕುಟುಂಬಗಳ ಮೇಲೂ ದಯ ತೋರಿರಿ. ದೇವಮಾತೆ ಪೂಜಕ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಕ್ಷಕರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ದೇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ವಿಶೇಷವಾಗಿ ಎರಡು ಪ್ರಶ್ನೆಗಳನ್ನು ನಮ್ಮಲ್ಲಿ ಕೇಳಿಕೊಳ್ಳುತ್ತಾ, ನನ್ನ ಹೃದಯ ಸೌಂದರ್ಯದಿಂದ ತುಂಬಿದೆಯೇ, ನನ್ನ ಹೃದಯ ಕುರುಡಾಗಿದೆಯೇ? ಒಂದು ವೇಳೆ ನಮಗೆ ದೇವರ ಅವಶ್ಯಕತೆ ಇದ್ದಲ್ಲಿ, ಪ್ರಭುವೇ ನನ್ನ ಕುರುಡುತನವನ್ನು ನೀಗಿಸಿ ನನ್ನ ಹೃದಯ ಸೌಂದರ್ಯದಲ್ಲಿ ನಾನು ಸದ್ಗುಣಗಳನ್ನು ತುಂಬಿಕೊಂಡು ಜೀವಿಸಲು ಬೇಕಾದ ಕೃಪೆಯನ್ನು ಕರುಣಿಸಲೆಂದು ಪ್ರಭುವಿನ ಪ್ರಾರ್ಥನೆಯೊಂದಿಗೆ ಪ್ರಾರ್ಥಿಸುವುದು. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ನಾವು ವಿಮುಕ್ತರಾಗಿ ಎಲ್ಲಾ ರೀತಿಯ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ನಮಗೂ ನಮ್ಮ ಕುಟುಂಬಗಳಿಗೂ ಶಾಂತಿಯನ್ನು ಐಕ್ಯತೆಯನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಂದಿಗಿರಲಿ, ನಿಮ್ಮ ಆತ್ಮದೊಳಗೆಯೂ ಇರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಈಗೋ ದೇವರ ಪ್ರೇಮಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸಿ ನಮ್ಮಲ್ಲಿರುವಂತೆ ಎಲ್ಲ ಕತ್ತಲನ್ನು ನೀಗಿಸುವ ಜಗಜ್ಯೋತಿ. ಕುರಿಮರಿಯಾಗಿ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪುಟ ಸಂಖ್ಯೆ 323. ಜೀವನಕ್ಕೆ ಹೊಸ ಶಕ್ತಿ ತುಂಬಿದೆ, ಬಾಳಿದಕ್ಕೆ ಹೊಸ ಅರ್ಥ ನೀಡಿದೆ ಓ ದೇವನೇ. ಈ ದಿನನ ಮೇಲೆತ್ತಿ ಕಾಲಿಸಿದೆ ಸ್ವಾಮಿ, ನನ್ನನ್ನು ಕರುಣಿಸಿದೆ. ಜೀವನಕ್ಕೆ ಹೊಸ ಶಕ್ತಿ ತುಂಬಿದೆ, ಬಾಳಿದಕ್ಕೆ ಹೊಸ ಅರ್ಥ ನೀಡಿದೆ ಓ ದೇವನೇ. ಈ ದಿನದ ಮೇಲೆತ್ತಿ ಪಾಲಿಸಿದೆ ಸ್ವಾಮಿ, ನನ್ನನ್ನು ಕರುಣಿಸಿದೆ. ಅಂದಗೆ ಕಂಗಳ ತಂದವನೇ, ಎಡವಗೆ ಕಾಲ್ಗಳ ನೀಡಿದೆ ನೀ. ಮೂಗಗೆ ಮಾತನ್ನು ಕರುಣಿಸಿದೆ, ಪಾಪಿಯ ಬಾಳನ್ನು ಬೆಳಗಿಸಿದೆ. ಚರಣದಲ್ಲಿ ನಮಿಸಿದೆ ನಾ, ಶರಣೆಯುತ್ತಾ ಬೇಡಿದೆ ನಾ. ಓ ದೇವವು ಆಯ್ತು ಈ ಜೀವನ, ಓ ದೇವವು ಆಯ್ತು ಈ ಜೀವನ. ಜೀವನಕ್ಕೆ ಹೊಸ ಶಕ್ತಿ ತುಂಬಿದೆ, ಬಾಳಿದಕ್ಕೆ ಹೊಸ ಅರ್ಥ ನೀಡಿದೆ ಓ ದೇವನೇ. ಈ ದಿನನ ಮೇಲೆತ್ತಿ ಪಾಲಿಸಿದೆ ಸ್ವಾಮಿ, ನನ್ನನ್ನು ಕರುಣಿಸಿದೆ. ದಾರಿಯ ತಪ್ಪಿದ ಕುರಿಮರಿಗೆ ದಾರಿಯ ಪ್ರೇಮದಿ ನೀ ತೋರಿದೆ. ಆಸ್ತಿಯ ಕಳೆದ ಮಗನ ಕ್ಷಮಿಸುತ್ತ ಪ್ರೇಮದಿ ನೀ ಅಪ್ಪಿದೆ. ಈ ಮಗನ ತಪ್ಪುಗಳ ಕ್ಷಮಿಸುತ್ತಲೀ ನೀ ಅಪ್ಪಿದೆ. ಓ ದೇವವು ಆಯ್ತು ಈ ಜೀವನ, ಓ ದೇವವು ಆಯ್ತು ಈ ಜೀವನ. ಜೀವನಕ್ಕೆ ಹೊಸ ಶಕ್ತಿ ತುಂಬಿದೆ, ಬಾಳಿದಕ್ಕೆ ಹೊಸ ಅರ್ಥ ನೀಡಿದೆ ಓ ದೇವನೇ. ಈ ದಿನನ ಮೇಲೆತ್ತಿ ಪಾಲಿಸಿದೆ ಸ್ವಾಮಿ, ನನ್ನನ್ನು ಕರುಣಿಸಿದೆ. ಪುಟ ಸಂಖ್ಯೆ 417. ಪ್ರಿಯ ಯೇಸುವೇ ನನ್ನ ಒಡೆಯನೇ, ನಾ ಬಾಳುವೆ ನಿನಗಾಗಿ. ಪ್ರಿಯ ಯೇಸುವೇ ನನ್ನ ಒಡೆಯನೇ, ನಾ ಬಾಳುವೆ ನಿನಗಾಗಿ. ನನ್ನ ಚಿಂತೆಗಳನ್ನೆಲ್ಲ ನಿನ್ನಲ್ಲೇ ಮರೆಯುವೆನು. ನನ್ನ ಚಿಂತೆಗಳನ್ನೆಲ್ಲ ನಿನ್ನಲ್ಲೇ ಮರೆಯುವೆನು. ಪ್ರಿಯ ಯೇಸುವೇ ನನ್ನ ಒಡೆಯನೇ, ನಾ ಬಾಳುವೆ ನಿನಗಾಗಿ. ಪ್ರಾರ್ಥಿಸೋಣ. ದೇವರೇ, ಜೀವದಲ್ಲಿ ಹುಟ್ಟುವ ಪ್ರತಿಯೊಬ್ಬರಿಗೂ ನೀವು ಜ್ಞಾನೋದಯ ನೀಡುತ್ತೀರಿ. ನಿಮ್ಮ ಕೃಪಾವರದ ಪ್ರಭೆಯಿಂದ ನಮ್ಮ ಮನಗಳನ್ನು ಪ್ರಜ್ವಲಗೊಳಿಸಿರಿ. ನಿಮ್ಮ ಘನತೆಗೆ ತಕ್ಕ ಹಾಗೂ ಪ್ರಿಯವಾದವುಗಳನ್ನೇ ಸದಾ ಯೋಚಿಸಿ ನಿಮ್ಮನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ಬದಲಾಗಿ ಪ್ರಾರ್ಥಿಸಿರಿ. ಪ್ರಭು ನಿಮಗೆ ಮೊರೆ ಇಡುವ ಈ ನಿಮ್ಮ ಭಕ್ತರನ್ನ ಈಕ್ಷಿಸಿ ಬಲಹೀನರನ್ನ ಸಬಲಗೊಳಿಸಿರಿ. ಸಾವಿನ ನೆರಳಿನಲ್ಲಿ ನಡೆಯುವವರಿಗೆ ನಿಮ್ಮ ನಿರಂತರ ಜ್ಯೋತಿಯಿಂದ ಜೀವವನ್ನು ನೀಡಿರಿ. ನೀವು ನಿಮ್ಮ ದಯೆಯಿಂದ ಎಲ್ಲಾ ಕೆಡುಕುಗಳಿಂದ ಪಾರು ಮಾಡಲಾದ ಇವರು ನಿಮ್ಮ ಅತ್ಯುನ್ನತ ಆನಂದಕ್ಕೆ ಸಂತೋಷಕ್ಕೆ ಬಂದು ಸೇರುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಯೇಸುವಿನ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಜೀವಿಸಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪುಟ ಸಂಖ್ಯೆ 530. ಏಕೆಂದು ಈ ಮೌನ, ಏಕೆಂದು ಈ ಶೂನ್ಯ, ಏಕೆಂದು ಈ ನೋವು, ಏಕೆಂದು ಈ ಸಾವು, ಮೌನದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿಯೂ ಶಾಂತಿ ನಿಮಗೆ. ಮೌನದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿಯೂ ಶಾಂತಿ ನಿಮಗೆ ಎಂದು ಹಾಡಿದರು. ಆದರೆ ಇಂದು ಏಕೆಂದು ಈ ಮೌನ, ಏಕೆಂದು ಈ ಶೂನ್ಯ, ಏಕೆಂದು ಈ ನೋವು, ಏಕೆಂದು ಈ ಸಾವು.